ನೀ ಪೇನ್ ಅಥವಾ ಮಂಡಿ ನೋವು ಬಗ್ಗೆ ಹೇಳ್ತಾ ಇದ್ದೀನಿ. ಈ ಮಂಡಿ ನೋವು ಅನ್ನೋದು ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ತಿರೋ ಸಮಸ್ಯೆ ಆಗಿದ್ದು, ವೇರ್ ಅಂಡ್ ಟೇರ್ ಇಶ್ಯೂಸ್ ಅಂದ್ರೆ ಸೌದೋಗುವಂಥದ್ದು, ಯಾವಾಗ್ಲೂ ಬಿದ್ದಿರ್ತೀರಾ, ಜಂಪಿಂಗ್ ಮಾಡೋವಂಥದ್ದು, ಎಕ್ಸರ್ಸೈಸ್ ಮಾಡೋದು, ಸಡನ್ ಆಗಿ ಮಂಡಿ ಮೇಲೆ ಜಾಸ್ತಿ ಸ್ಟ್ರೈನ್ ಹಾಕಿ ಎಕ್ಸರ್ಸೈಸ್ ಮಾಡೋದು, ಟ್ರೆಕ್ಕಿಂಗ್ ಹೋಗೋದು, ಮೆಟ್ಲತ್ತಿ ಇಳಿಯುವಾಗ ನೋವು ಬರೋವಂಥದ್ದು. ಇದಕ್ಕೆ ಫಿಸಿಯೋಥೆರಪಿಲಿ ಏನೇನು ಎಕ್ಸರ್ಸೈಸ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹರ್ಷಿತಾ, ಫಿಸಿಯೋಥೆರಪಿಸ್ಟ್. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ನೀ ಪೇನ್ ಅಥವಾ ಮಂಡಿ ನೋವು ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಫಿಸಿಯೋಥೆರಪಿಯ ರೆಮಿಡೀಸ್ ಮತ್ತು ಅದಕ್ಕೆ ಫಿಸಿಯೋಥೆರಪಿ ಎಕ್ಸಸೈಸಸ್ಗಳೇನೇನಿದೆ ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಮಂಡಿ ನೋವು ಅನ್ನೋದು ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ತಿರೋ ಸಮಸ್ಯೆ ಆಗಿದ್ದು, ಅದು ವಯಸ್ಸಾಗಿರೋರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋವಂಥದ್ದು, ಸ್ಪೆಷಲಿ ಒಂದು 40 ವರ್ಷ ಆದಮೇಲೆ. ಇದಕ್ಕೆ ಕಾರಣ ಏನಂದರೆ ಡಿಜನರೇಟಿವ್ ಚೇಂಜಸ್, ಅಂದರೆ ವೇರ್ ಆ್ಯಂಡ್ ಟೇರ್ ಇಶ್ಯೂಸ್ ಅಂದರೆ ಸೌದೋಗುವಂಥದ್ದು, ಮತ್ತು ಆಸ್ಟಿಯೋಪೋರೋಸಿಸ್ ಅಂದರೆ ನಿಮ್ಮ ಮೂಳೆದು ಡೆನ್ಸಿಟಿ, ಬೋನ್ ಡೆನ್ಸಿಟಿ ಸ್ವಲ್ಪ ಕಡಿಮೆ ಆಗಿರೋವಂಥದ್ದು. ಹಾಗೆ ನಿಮ್ಮದು ಯಾವಾಗಲೂ ಬಿದ್ದಿರ್ತೀರಾ, ಹಳೆ ಕೀಲು ನೋವು ಅಂದರೆ ಮಂಡಿ ನೋವು, ಮಂಡಿಗೆ ಪೆಟ್ಟಾಗಿರುತ್ತೆ ಅದು. ಮತ್ತು ಈ ಚಿಕ್ಕ ವಯಸ್ಸವ್ರಿಗೆ ಯಾರ್ಯಾರಿಗೆ ಬರುತ್ತೆ ಅಂದರೆ ಸಡನ್ನಾಗಿ ಈಗ ಹೋಗಿ ಜಂಪಿಂಗ್ ಮಾಡೋವಂಥದ್ದು, ಎಕ್ಸಸೈಸ್ ಮಾಡೋದು, ಸಡನ್ನಾಗಿ ಮಂಡಿ ಮೇಲೆ ಜಾಸ್ತಿ ಸ್ಟ್ರೈನ್ ಹಾಕಿ ಎಕ್ಸಸೈಸ್ ಮಾಡೋದು, ಟ್ರೆಕ್ಕಿಂಗ್ ಹೋಗೋದು, ಮೆಟ್ಲತ್ತಿ ಇಳಿಯುವಾಗ ನೋವು ಬರೋವಂಥದ್ದು. ಈ ಥರ ನೀವು ಎಕ್ಸ್ಟೆನ್ಸಿವ್ ಆಗಿ ಮಾಡಿದರೆ ಚಿಕ್ಕ ವಯಸ್ಸಲ್ಲಿರೋರು, ಅವರಿಗೆ ಈ ನೋವು ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಫಿಸಿಯೋಥೆರಪಿಲಿ ಏನೇನು ಎಕ್ಸಸೈಸ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮಂಡಿ ನೋವು ಎಕ್ಸಸೈಸ್ ಮಾಡುವಾಗ ನಾವು ನಿಂತ್ಕೊಂಡು ಮಾಡೋದ್ರಿಂದ ನಮಗೆ ಮಂಡಿ ಮೇಲೆ ಭಾರ ಹೋಗೋದ್ರಿಂದ ನಮಗೆ ನೋವಾಗುತ್ತೆ. ಹಾಗಾಗಿ ನಾವು ಸ್ಟಾರ್ಟಿಂಗ್ ಯಾವಾಗ್ಲೂ ತುಂಬ ನೋವಿದ್ದಾಗ, ವಿಪರೀತ ನೋವಿದ್ದಾಗ, ನಿಮಗೆ ಸ್ಟಾರ್ಟಿಂಗ್ ಮಂಡಿ ನೋವು ಸ್ಟಾರ್ಟ್ ಆದಾಗ ಮಲ್ಕೊಂಡು ಮಾಡುವಂಥ ಎಕ್ಸಸೈಸಸ್ ಉತ್ತಮ. ಈಗ ನಾನು ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲನೇದಾಗಿ ನೀವು ಮಾಡೋ ಹೊತ್ತಿಗೆ ಮಲ್ಕೋಬೇಕು. ಮ್ಯಾಟ್ ಅಥವಾ ಬೆಡ್ ಮೇಲೆ ಕೂಡ ಈ ಎಕ್ಸಸೈಸ್ಗಳನ್ನ ನೀವು ಮಾಡ್ಬೋದು. ಮಲ್ಕೊಂಡು ಕಾಲನ್ನ ನೀಡಬೇಕು. ಕಾಲು ನೀಡಿ ನಿಮ್ಮ ಹತ್ರ ದಿಂಬಿದ್ರೆ ಅಥವಾ ಯಾವುದಾದ್ರೂ ಒಂದು ಚಿಕ್ಕದು ಸಾಫ್ಟ್ ಬಾಲ್ ಅಥವಾ ಏನಾದರೂ ಟವಲ್ನ ರೋಲ್ ಮಾಡಿ ನೀವು ಮಂಡಿ ಕೆಳಗಡೆ ಇಟ್ಟು ಈ ರೀತಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡ್ತಾ ಪಾದ ನಿಮ್ಮ ಕಡೆ ಎಳೆದಿಟ್ಕೋಬೇಕು. ಆ ಪ್ರೆಸ್ ಮಾಡೋದು ಒಂದು 10 ಕೌಂಟ್ಸ್ ಹೋಲ್ಡ್ ಮಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಬೇಕು. ಈ ರೀತಿ 1 2 3 4 5 6 7 8 9 10 ಹೀಗೆ. ನೀವು 2 ಕಾಲುಗಳನ್ನ ಒಟ್ಟಿಗೆ ಮಾಡ್ಬೋದು. ನಿಮ್ಗೆ 2 ಕಾಲು ನೋವಿತ್ತು ಅಂದರೆ 2 ಮಾಡೋದು ಯಾವಾಗಲೂ ಒಳ್ಳೆಯದು. ಈಗ ಮಂಡಿ ಕೆಳಗಡೆ ದಿಂಬು ಅಥವಾ ಏನಾದರೂ ಟವೆಲ್ ಇಟ್ಟು ಈ ರೀತಿ 1 2 3 4 5 6 7 8 9 10 ಇದನ್ನು ಮಾಡುವಾಗ ಆದಷ್ಟು ತುಂಬ ಜನ ಸೊಂಟ ಎಲ್ಲ ಎತ್ತಕ್ಕೆ ಟ್ರೈ ಮಾಡ್ತಾರೆ. ಅದನ್ನೆಲ್ಲ ಎತ್ತಬಾರ್ದು. ಬರೀ ಮಂಡಿ ಮೇಲೆ ಮಾತ್ರ ಗಮನ ಇಟ್ಟು ಇದನ್ನು 10 ಸಲ ಮಾಡುವಂಥದ್ದು. 1 2 3 4 5 6 7 8 9 10 2 2 3 4 5 6 7 8 9 10 3 2 3 4 5 6 7 8 9 10 4 2 3 4 5 6 7 8 9 10 5 2 3 4 5 6 7 8 9 10 6 2 3 4 5 6 7 8 9 10 7 2 3 4 5 6 7 8 9 10 8 2 3 4 5 6 7 8 9 10 9 2 3 4 5 6 7 8 9 10 10 2 3 4 5 6 7 8 9 10 ನೆಕ್ಸ್ಟ್ ಎಕ್ಸಸೈಸ್ ಬಂದು 2 ಮಂಡಿನ ಮಡಚಿ ಹಿಂಬಡಿಯಿಂದ ನೆಲಕ್ಕೆ ಕೆಳಗಡೆ ಒತ್ತೋ ಅಂಥದ್ದು. ಹೀಗೆ 1 2 3 4 5 6 7 8 9 10 ಹೀಗೆ 10 ಸಲ ಮಾಡಬೇಕು. 2 2 3 4 5 6
7, 8, 9, 10. 3, 2, 3, 4, 5, 6, 7, 8, 9, 10. 4, 2, 3, 4, 5, 6, 7, 8, 9, 10. 5, 2, 3, 4, 5, 6, 7, 8, 9, 10. 6, 2, 3, 4, 5, 6, 7, 8, 9, 10. 7, 2, 3, 4, 5, 6, 7, 8, 9, 10. 8, 2, 3, 4, 5, 6, 7, 8, 9, 10. 9, 2, 3, 4, 5, 6, 7, 8, 9, 10. 10, 2, 3, 4, 5, 6, 7, 8, 9, 10. ನಿಮಗೆ ಮಂಡಿ ಮಡಚಿ ನೋವು ಬರುತ್ತೆ ಅಂದರೆ ಪಾದ ಸೀದಾನೇ ಇಟ್ಕೊಂಡು ಕೆಳಗಡೆ ಈ ರೀತಿ ಪ್ರೆಸ್ ಮಾಡ್ಬೋದು. ಹೀಗೆ 1, 2, 3, 4, 5, 6, 7, 8, 9, 10. ಇದನ್ನು ಸಹ ನೀವು 10 ಟೈಮ್ಸ್ ಮಾಡ್ಬೋದು. ನೆಕ್ಸ್ಟು 2 ಮಂಡಿಯ ಮಧ್ಯ ಕಾಲು ಮಡಚಿ ದಿಂಬು ಅಥವಾ ಟವಲ್ನ ರೋಲ್ ಮಾಡಿ ಮಧ್ಯ ಇಟ್ಟು ಹೀಗೆ ಪ್ರೆಸ್ ಮಾಡೋದು. 1, 2, 3, 4, 5, 6, 7, 8, 9, 10. ಇದನ್ನು ಸಹ 10 ಸಲ ಮಾಡೋವಂಥದ್ದು. ನೆಕ್ಸ್ಟ್ 2, 2, 3, 4, 5, 6, 7, 8, 9, 10. 3, 2, 3, 4, 5, 6, 7, 8, 9, 10. 4, 2, 3, 4, 5, 6, 7, 8, 9, 10. 5, 2, 3, 4, 5, 6, 7, 8, 9, 10. 6, 2, 3, 4, 5, 6, 7, 8, 9, 10. 7, 2, 3, 4, 5, 6, 7, 8, 9, 10. 8, 2, 3, 4, 5, 6, 7, 8, 9, 10. 9, 2, 3, 4, 5, 6, 7, 8, 9, 10. 10, 2, 3, 4, 5, 6, 7, 8, 9, 10. ನೆಕ್ಸ್ಟು ನಿಮ್ಮ ಬಟಕ್ಸ್ ರೀಜನ್ನ ಗಟ್ಟಿ ಮಾಡಬೇಕು. ಕಾಲು ಮಡಚಿ ಆದರೂ ಮಾಡ್ಬೋದು, ಕಾಲು ಸೀದಾ ಇಟ್ಟಾದರೂ ಮಾಡ್ಬೋದು. ಮಡಚಿ ಮಾಡೋದು ಹೇಳ್ತಾ ಇದ್ದೀನಿ. ಹೀಗೆ ಬಟಕ್ಸ್ನ ಗಟ್ಟಿ ಮಾಡ್ಕೋಬೇಕು. 1, 2, 3, 4, 5, 6, 7, 8, 9, 10. ನೆಕ್ಸ್ಟ್ 2, 2, 3, 4, 5, 6, 7, 8, 9, 10. 3, 2, 3, 4, 5, 6, 7, 8, 9, 10. 4, 2, 3, 4, 5, 6, 7, 8, 9, 10. 5, 2, 3, 4, 5, 6, 7, 8, 9, 10. 6, 2, 3, 4, 5, 6, 7, 8, 9, 10. 7, 2, 3, 4, 5, 6, 7, 8, 9, 10. 8, 2, 3, 4, 5, 6, 7, 8, 9, 10. 9, 2, 3, 4, 5, 6, 7, 8, 9, 10. 10, 2, 3, 4, 5, 6, 7, 8, 9, 10. ನೆಕ್ಸ್ಟ್ ಎಕ್ಸಸೈಸ್ ಬಂದು ನಿಮ್ಮ ಸೊಂಟಗಳನ್ನ ಪಾದ ಮತ್ತು ಕೈ ಸಪೋರ್ಟ್ ತಗೊಂಡು ಹೀಗೆ ಮೇಲೆತ್ತಿ ಹಿಡಿದಿಟ್ಕೋಬೇಕು. ಅಲ್ಲಿ 10 ಕೌಂಟ್ಸ್ ಹಿಡಿದಿಟ್ಕೊಂಡು ಮತ್ತೆ ಕೆಳಗೆ ಬರೋ ಅಂಥದ್ದು. ಹೀಗೆ 2, 2, 3, 4, 5, 6, 7, 8, 9, 10. 3, 2, 3, 4, 5, 6, 7, 8, 9, 10. 4, 2, 3, 4, 5, 6, 7, 8, 9, 10. 5, 2, 3, 4, 5, 6, 7, 8, 9, 10. 6, 2, 3, 4, 5, 6, 7, 8, 9, 10. 7, 2, 3, 4, 5, 6, 7, 8, 9, 10. 8, 2,
3, 4, 5, 6, 7, 8, 9, 10. 9, 2, 3, 4, 5, 6, 7, 8, 9, 10. 10, 2, 3, 4, 5, 6, 7, 8, 9, 10. ನೆಕ್ಸ್ಟ್ ಸೈಡ್ಗೆ ಮಲ್ಕೊಂಡು ಮಾಡುವಂಥದ್ದು. ಹೀಗೆ ಸೈಡಿಗೆ ಮಲಗಿ ತಲೆಗೆ ಕೈಯಿಂದ ಅಥವಾ ದಿಂಬಿಂದ ಸಪೋರ್ಟ್ ತಗೊಂಡು ಮಂಡಿನ ಈ ರೀತಿ ಎತ್ತದು. 1, 2, 3, 4, 5, 6, 7, 8, 9, 10. 2, 2, 3, 4, 5, 6, 7, 8, 9, 10. 3, 2, 3, 4, 5, 6, 7, 8, 9, 10. 4, 2, 3, 4, 5, 6, 7, 8, 9, 10. 5, 2, 3, 4, 5, 6, 7, 8, 9, 10. 6, 2, 3, 4, 5, 6, 7, 8, 9, 10. 7, 2, 3, 4, 5, 6, 7, 8, 9, 10. 8, 2, 3, 4, 5, 6, 7, 8, 9, 10. 9, 2, 3, 4, 5, 6, 7, 8, 9, 10. 10, 2, 3, 4, 5, 6, 7, 8, 9, 10. ಇದೇ ರೀತಿ ನಿಮ್ಮ ನೆಕ್ಸ್ಟ್ ಲೆಗ್ ಕೂಡ ಮಾಡಬೇಕು. ಅದಕ್ಕೆ ಸೈಡಿಗೆ ತಿರುಗಿ ಮತ್ತೆ ಈ ಕಾಲಲ್ಲಿ ಸೇಮ್ ಎಕ್ಸಸೈಸ್. 1, 2, 3, 4, 5, 6, 7, 8, 9, 10. 2, 2, 3, 4, 5, 6, 7, 8, 9, 10. 3, 2, 3, 4, 5, 6, 7, 8, 9, 10. 4, 2, 3, 4, 5, 6, 7, 8, 9, 10. 5, 2, 3, 4, 5, 6, 7, 8, 9, 10. 6, 2, 3, 4, 5, 6, 7, 8, 9, 10. 7, 2, 3, 4, 5, 6, 7, 8, 9, 10. 8, 2, 3, 4, 5, 6, 7, 8, 9, 10. 9, 2, 3, 4, 5, 6, 7, 8, 9, 10. 10, 2, 3, 4, 5, 6, 7, 8, 9, 10. ಮತ್ತೆ ಕಾಲು ನೀಡಿ ಪಾದ ಆಡಿಸುವಂಥದ್ದು. ಹೀಗೆ 1, 2, 3, 4, 5, 6, 7, 8, 9, 10. ಇದಿಷ್ಟು ಮಲ್ಕೊಂಡು ಮಾಡಿದ್ದಂಥ ಎಕ್ಸಸೈಸ್ಗಳು. ಇನ್ನೂ ಒಂದೆರಡು ಎಕ್ಸಸೈಸ್ ಕೂತ್ಕೊಂಡು ಮಾಡುವಂಥದ್ದಿದೆ, ಅದನ್ನು ನಾನು ನಿಮಗೀಗ ಹೇಳ್ಕೊಡ್ತೀನಿ. ಈಗ ಕೂತ್ಕೊಂಡು ಮಾಡೋ ಎಕ್ಸಸೈಸ್ಗಳನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೀವು ಎರಡು ಕಾಲನ್ನ ಈ ಥರ ಇಟ್ಕೊಂಡು ಒಂದು ಕಾಲನ್ನ ಮೇಲೆ ಈ ರೀತಿ ಎತ್ತುವಂಥದ್ದು. ಹೀಗೆ 1, 2, 3, 4, 5, 6, 7, 8, 9, 10. ಇದು ನಿಮಗೆ ಕೆಲವೊಬ್ಬರಿಗೆ ತುಂಬ ಕಷ್ಟ ಆಗುತ್ತೆ ಮಾಡೋದಕ್ಕೆ, ಮಸಲ್ ತುಂಬ ವೀಕ್ ಇದ್ದಾಗ. ಆ ರೀತಿ ಏನಾದರೂ ಅನಿಸ್ತು ಅಂದರೆ ನೀವು ಜಸ್ಟ್ ರಿಪಿಟೇಷನ್ಸ್ನ ಈ ರೀತಿ 10 ಸಲ ಮಾಡ್ಬೋದು. 1, 2, 3, 4, 5 ಈ ರೀತಿ 10 ಕೌಂಟ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಅದು ಈಸಿ ಇತ್ತು ಅಂದರೆ ಈ ರೀತಿ ಮೇಲೆ ಹಿಡ್ದಿಟ್ಕೊಂಡು ಕೆಳಗೆ ಬಿಡೋವಂಥದ್ದು. ಇದನ್ನು ನೀವು 10 ಟೈಮ್ಸ್ ಹೋಲ್ಡ್ ಮಾಡಿ 1, 2, 3, 4, 5, 6, 7, 8, 9, 10 ಹೀಗೆ ಬಿಡೋವಂಥದ್ದು. ಇದನ್ನು ಸೇಮ್ ಇದೇ ಥರ ಈ ಕಾಲಿಗೂ ಕೂಡ ಮಾಡೋವಂಥದ್ದು. 1, 2, 3, 4, 5, 6, 7, 8, 9, 10. 2, 2, 3, 4, 5, 6, 7, 8, 9, 10. 3, 2, 3, 4, 5, 6, 7, 8, 9, 10.
4 2 3 4 5 6 7 8 9 10 5 2 3 4 5 6 7 8 9 10 6 2 3 4 5 6 7 8 9 10 7 2 3 4 5 6 7 8 9 10 8 2 3 4 5 6 7 8 9 10 9 2 3 4 5 6 7 8 9 10 10 2 3 4 5 6 7 8 9 10 ಹೀಗೆ ಎರಡು ಕಾಲುಗಳಿಗೂ ನೀವು ಯಾವಾಗಲೂ ಮಂಡಿ ಎಕ್ಸಸೈಸ್ ಮಾಡುವಾಗ ಫೋಕಸ್ ಮಾಡಬೇಕಾಗತ್ತೆ. ಯಾಕಂದರೆ ನಮಗೆ ಈ ಕಾಲು ಯಾವುದಾದ್ರೂ ಒಂದು ಕಾಲಲ್ಲಿ ನೋವು ಬಂದಿರೋದ್ರಿಂದ ಆದಷ್ಟು ನಾವು ನಮಗೆ ಗೊತ್ತಿಲ್ಲದಿರೋಂಗೆ ನಮ್ಮ ನೋವು ಬಂದಿಲ್ದಿರೋ ಕಾಲ ಮೇಲೆ ಭಾರ ಬಿಡೋದಕ್ಕೆ ಟ್ರೈ ಮಾಡಿ ಆ ಕಾಲನ್ನು ಸಹ ನಾವು ಇಂಜುರಿ ಮಾಡ್ಕೊಳ್ತೀವಿ. ಹಾಗಾಗಿ ನಿಮಗೆ ಮಂಡಿ ನೋವು ಬಂದಾಗ ಎರಡೂ ಕಾಲುಗಳ ಮೇಲೆ ಗಮನ ಹರಿಸ್ಬೇಕು. ನೆಕ್ಸ್ಟ್ ಎಕ್ಸಸೈಸ್ ಬಂದು ಕಾಲನ್ನ ಮೇಲೆತ್ತಿ ಈ ರೀತಿ ರೊಟೇಟ್ ಮಾಡೋವಂಥದ್ದು. ಹೀಗೆ ಇದರಲ್ಲೂ ಸಹ ಹೋಲ್ಡ್ ಮಾಡೋದು. 1 2 3 4 5 6 7 8 9 10 ಹೀಗೆ ಎರಡೂ ಕಾಲುಗಳಿಗೆ ಹೋಲ್ಡ್ ಮಾಡಿ ರಿಲ್ಯಾಕ್ಸ್ ಮಾಡೋದು. 2 2 3 4 5 6 7 8 9 10 3 2 3 4 5 6 7 8 9 10 4 2 3 4 5 6 7 8 9 10 7 2 3 4 5 6 7 8 9 10 8 2 3 4 5 6 7 8 9 10 9 2 3 4 5 6 7 8 9 10 10 2 3 4 5 6 7 8 9 10 ಇದರಲ್ಲೂ ಸಹ ನಿಮಗೆ ಹೋಲ್ಡಿಂಗ್ಸ್ ಏನಾದರೂ ಕಷ್ಟ ಆಗುತ್ತೆ ಅಂದರೆ ಸುಮ್ಮನೆ ರಿಪಿಟೇಷನ್ಸ್ನ ಮಾಡ್ಬೋದು. ಈ ರೀತಿ 10 ಟೈಮ್ಸ್ ರಿಪೀಟ್ ಮಾಡಿದರೆ ಆಯಿತು ಹೋಲ್ಡಿಂಗ್ ಮಾಡದಿರೋಂಗೆ. ನೆಕ್ಸ್ಟ್ ಎಕ್ಸಸೈಸ್ ಬಂದು ಕಾಲನ್ನ ಹೊರಗಡೆ ತಿರುಗಿಸೋಂಥದ್ದು. ಹೀಗೆ 1 2 3 4 5 6 7 8 9 10 ನೆಕ್ಸ್ಟ್ ಲೆಗ್ಗೂ ಸೇಮ್ ಅದೇ ಥರ ಈ ರೀತಿ ರೊಟೇಟ್ ಮಾಡೋವಂಥದ್ದು. 1 2 3 4 5 6 7 8 9 10 2 2 3 4 5 6 7 8 9 10 3 2 3 4 5 6 7 8 9 10 4 2 3 4 5 6 7 8 9 10 5 2 3 4 5 6 7 8 9 10 6 2 3 4 5 6 7 8 9 10 7 2 3 4 5 6 7 8 9 10 8 2 3 4 5 6 7 8 9 10 9 2 3 4 5 6 7 8 9 10 10 2 3 4 5 6 7 8 9 10 ಇದೆಲ್ಲ ಸಿಂಪಲ್ ಎಕ್ಸಸೈಸ್ಗಳು ನಿಮಗೆ ತುಂಬ ಜಾಸ್ತಿ ಮಂಡಿ ನೋವು ಬಂದಿದ್ದಾಗ ಮಾಡುವಂಥದ್ದು. ಇದಿಷ್ಟು ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಮಂಡಿ ನೋವು ತುಂಬ ಕಡಿಮೆ ಆಗುತ್ತೆ. ಹಾಗೆ ಮಂಡಿ ನೋವಿಗೆ ಮೇಜರ್ ರೀಸನ್ ಏನಂದರೆ ವೇರ್ ಆ್ಯಂಡ್ ಟೇರ್ ಮತ್ತು ಕೆಲವೊಬ್ಬರು ವೆಯ್ಟ್ ಗೇನ್ ಮಾಡಿರ್ತಾರೆ. ನೀವು ಮಂಡಿ ನೋವಿಗೆ ಸ್ಟೇಷ್ನರಿ ಸೈಕಲ್ ಅಥವಾ ಸೈಕ್ಲಿಂಗ್ ಕೂಡ ಮಾಡ್ಬೋದು. ಸ್ಟೇಷ್ನರಿ ಜೊತೆಗೆ ವಾಕಿಂಗ್ ಕೂಡ ಮಾಡುವಂಥದ್ದು. ವಾಕಿಂಗ್ ಮಾಡಿದ್ರೆ ಮಂಡಿ ನೋವು ಬರುತ್ತೆ ಕೆಲವೊಬ್ಬರಿಗೆ. ಈ ಎಕ್ಸಸೈಸ್ಗಳನ್ನ ಮಾಡಿ ನೀವು ಒಂದ್ಸಲ ಕಂಫರ್ಟಬಲ್ ಆದಮೇಲೆ ನೀವು ವಾಕಿಂಗ್ ಮಾಡಲೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ವಾಕಿಂಗ್ ಮತ್ತು ಸೈಕ್ಲಿಂಗ್ನ ನಿಲ್ಸಕ್ಕೆ ಹೋಗಬೇಡಿ. ಇದರಿಂದ ನೀವು ಆದಷ್ಟು ನಿಮ್ಮ ಮಂಡಿನ ಹೆಲ್ದಿಯಾಗಿ ಇಟ್ಕೋಬೋದು. ಹಾಗೆ ಮುಂದೆ ನಿಮಗೆ ಯಾವುದೇ ರೀತಿ ಮಂಡಿಯ ಸಮಸ್ಯೆ ಬರದೇ ಇರೋ ಹಾಗೆ ನೋಡ್ಕೋಬೋದು. ಜೊತೆಗೆ ನಿಮ್ಮದು ವೆಯ್ಟ್ ಲಾಸ್ನ ಕೂಡ ನೋಡಿಕೊಂಡು ನಿಮ್ಮದು ವೆಯ್ಟ್ ತುಂಬ ಜಾಸ್ತಿ ಏನಾದರೂ ವೆಯ್ಟ್ ಜಾಸ್ತಿ ಆಗಿತ್ತು ಅಂದರೆ ಅದನ್ನು ನಿಮ್ಮದು ಡಯೆಟ್ ಮತ್ತು ಎಕ್ಸಸೈಸಲ್ಲಿ ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮಂಡಿ ಮೇಲೆ ಹೆಚ್ಚು ಭಾರ ಹೋಗದೆ ನೋವು ತುಂಬ ಕಡಿಮೆ ಆಗುತ್ತೆ. ತುಂಬ ನೋವಿದ್ದಾಗ ನೀವು ಐಸ್ ಪ್ಯಾಕ್ನ ನಿಮ್ಮ ಮಂಡಿಗೆ ಒರೆಸ್ಕೋಬೋದು.
ಜೊತೆಗೆ ತುಂಬ ನೋವಿತ್ತು ಅಂದರೆ ಐಸ್ ಮತ್ತು ಹಾಟ್ ಪ್ಯಾಕ್ ಕಾಂಟ್ರಾಸ್ಟ್ ಮಾಡ್ಕೋಬೋದು. ಅಂದರೆ ಮೊದಲು ಐಸ್ ಪ್ಯಾಕ್ ಹಚ್ಕೊಳ್ಳೋದು, ಇಮಿಡಿಯೇಟ್ಲಿ ಹಾಟ್ ಪ್ಯಾಕ್ ಹಾಕ್ಕೊಳ್ಳೋದು, ಮತ್ತು ನೆಕ್ಸ್ಟ್ ಐಸ್ ಪ್ಯಾಕ್ ಇಟ್ಕೊಳ್ಳೋದು. ನಿಮ್ಗೇನಾದರೂ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ತುಂಬ ಮಂಡಿ ನೋವು ಬಂದಿತ್ತು, ಊತ ಇತ್ತು ಮಂಡಿ ಸುತ್ತಮುತ್ತ ಅಂದರೆ ಯಾವುದೇ ಕಾರಣಕ್ಕೂ ನೀವು ಹಾಟ್ ಪ್ಯಾಕನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಹಾಟ್ ಪ್ಯಾಕ್ ನಿಮ್ಮ ಮಂಡಿ ನೋವನ್ನ ಕೆಲವೊಂದು ಸಲ ಜಾಸ್ತಿ ಮಾಡಿಬಿಡುತ್ತೆ. ಈ ರೀತಿಯಾಗಿ ಜೊತೆಗೆ ಫಿಸಿಯೋಥೆರಪಿಯಲ್ಲಿ ನಿಮಗೆ ಎಲೆಕ್ಟ್ರೋಥೆರಪಿ ಮತ್ತು ಡ್ರೈ ನೀಡ್ಲಿಂಗ್, ಮಯೋಫೇಶಿಯಲ್ ರಿಲೀಸ್ ಆ ರೀತಿ ಎಲ್ಲ ಟ್ರೀಟ್ಮೆಂಟ್ಗಳಿಂದ ಕೂಡ ನಿಮ್ಮ ಮಂಡಿ ನೋವನ್ನ ಕಡಿಮೆ ಮಾಡ್ಬೋದು. ಹೀಗೆ ಇನ್ನೂ ಅತಿ ಹೆಚ್ಚು ಬೇರೆ ಸಮಸ್ಯೆಗಳಿಗೆ ಫಿಸಿಯೋಥೆರಪಿ ರೆಮಿಡೀಸ್ಗಾಗಿ ನೋಡ್ತಾ ಇರಿ ಡಾಕ್ಟರ್ ಬಾಸ್. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.